ಮಾತೇಶ್ವರ. ಇದು ಮಾಡಲಿಲ್ಲ ಅಂದ್ರೆ ನಮ್ಮ ಧರ್ಮ ಉಳಿದಿಲ್ಲ, ನಮ್ಮ ದೇಶ ಉಳಿದಿಲ್ಲ. ಕಾಶ್ಮೀರದಾಗ ಏನಾಗಲಕತ್ತದೆ, ಕೇರಳದಾಗ ಏನಾಗಲಕತ್ತದೆ, ಪಶ್ಚಿಮ ಬಂಗಾಳದಾಗ ಏನಾಗಲಕತ್ತದೆ, ಬಾಂಗ್ಲಾದೇಶದಾಗ ನಮ್ಮ ಹಿಂದೂಗಳನ್ನ ಜೀವಂತ ಸುಡ್ಲಾಕತ್ತಾರ. ನೋಡಿರ್ರಿ ಟಿವಿ ಒಳಗ. ಹಂಗಾದ್ರೆ ನಮ್ಮ ಧರ್ಮ ನಮ್ಮ ದೇಶ ಉಳಿಬೇಕಿಲ್ಲೋ? ಉಳಿಬೇಕಾದ್ರೆ ನಾವೆಲ್ಲ ಜಾತಿ ಮತ ಬಿಟ್ಟು ಎಲ್ಲರೂ ಒಂದಾಗ್ಬೇಕಿಲ್ಲೋ? ಒಂದಾಗಲಿಕ್ಕಂದ್ರೆ ಈ ದೇಶಕ್ಕೆ ಭವಿಷ್ಯದ ಬಂಧುಗಳೇ, ರೊಕ್ಕ ತಿನ್ನೋದು ಎಟ್ರ ತಿಂತೀರಿ. ಇವತ್ತು ನಾವೇನು ಕೇಳಿದ್ವಪ್ಪ, 15 ಸಲ ಮೀಸಲಾತಿ ಕೇಳಿದ್ವಿ. ನಾವು ಎಲ್ಲರೂ ಕೂಡ ನಾವು ಓದೀವಿ. ನಮ್ಮಲ್ಲಿ ಬಡವರು ಎಲ್ಲ ಟಾಟಾ ಬಿರ್ಲಾ ಮಕ್ಕಳಿದ್ವಿ. ಎಲ್ಲ ಸಮಾಜನಾಗ ಬ್ರಾಹ್ಮಣರು ಹಿಡಿದು, ಮರಾಠಿ ಹಿಡಿದು, ಜೈನ್ರು ಹಿಡಿದು, ಲಿಂಗಾಯತ್ ಒಳಗ ಉಪಕಡಿ ಯಾವುದೇ ಕೊಡ್ತಾರೆ, ಸ್ವಾಮಿಗಳು ಕೊಡ್ತಾರೆ. ಅದಕ್ಕೆ ನಮಗೂ ಮೀಸಲಾತಿ ಕೇಳಿದ್ವಿ. ಬೆಳಗಾವಿದಾಗ ಹೆಂಗೆ ಹೊಡಿಸುದು ನಮ್ಮ ಮಂದಿಗೆ? ಯಾವ ಇದು ಬೆಳಗಾವಿ ಹೊಡಿಸೋವನೇ ಅವತ್ತು ವಿಧಾನಸಭಾದಾಗ ಏನ್ ಮಾತಾಡ್ದವ? ಬೆಳಗಾವಿದಾಗ ಹೊಡಿಸೋ ಮಗ್ಗಲಕ್ಕೆ ಮತಕ್ಷೇತ್ರದವ ಅವರು RSS ನೋಡು ಕಲ್ಲು ಹೋಗಿಲ್ಲ ಕತ್ತಿದ್ರು, ಅದಕ್ಕೆ ಅವ್ರು ಹೊಡೆದಾರ. RSS ನೋಡಿ ಯಾಕೆ 5 ಸಾಲ ಮೀಟಿಂಗ್ನಾಗ ಬರ್ತಾರಪ್ಪ ಅಂದ್ರೆ ಸುಮ್ಮನೆ RSS ಅಂತಂದ್ರೆ ದೇಶನಾಗ ಅದೊಂದು ಚಟ ಬಿದ್ದೈತೆ ಎಲ್ಲರಿಗೆ. RSS ರಾಮ್ ಸೇನ್ ಅವ ಮಾಡಲ್ಲ ಕೂಡ. ಅದು ಏನು ಅದು ಗುರ್ತಾಗ್ಬಿಟ್ಟೈತೆ. ಅವ ಯಾವಾಗ IPL ಟಿಕೆಟ್ ಕೇಳದಲ್ಲ, ಅವ 1 ನಂಬರ್ ಕಾಮಿಡಿ ಅದ ಅಂತ ಗುರ್ತಾಗಿದೆ. ನೋಡ್ರಿ ವಿಧಾನಸಭೆದಾಗ ಏನು ಕೇಳಬೇಕು, ಮುಂದೆ ಏನು ಮಾಡೋದು ಗುರ್ತದೆ. ಬೆಳಗಾವಿ ವಿಧಾನಸಭೆ ಸವರ್ಣಿಸೋದಾಗ ಮತ್ತೆ ಕರ್ನಾಟಕದಲ್ಲಿ ಟಿಪ್ಪು ಸುಲ್ತಾನ್ ಜಯಂತಿ ಮಾಡ್ಬೇಕಂತ ಹೇಳಿ ಗಮನ ಸೆಳೆಯ. ಮುಂದೆ ನಮ್ಮ ಸಿದ್ದರಾಮಯ್ಯವರು ಕರೆದು ಆ ಟಿಪ್ಪು ಸುಲ್ತಾನ್ ಜಯಂತಿ ಮಾಡಿದಕ್ಕೆ ಅವನ ಅಧಿಕಾರ ಕಳ್ಕೊಂಡಿನಿ, ಇನ್ನೊಂದು ಅದನ್ನ ತಕ್ಕೋತಾರೆ. ಆದ್ರೆ ವಿಧಾನಸಭೆ ಒಳಗೆ ಬರ್ತದು ಕಾಲಿಂಗ ಟೆನ್ಷನ್ ಬತ್ತು. ಕ್ಯಾಶಪ್ಪನವ್ರ ಹೋದ್ರದು ಕ್ಯಾಶಪ್ಪನವ್ರ ಕಾಸಪ್ಪನವ್ರ ಅದರೊಳಗೆ ಬರೋದಿಲ್ಲ. ಕ್ಯಾಶಪ್ಪನವ್ರ ಕ್ಯಾಶಪ್ಪನವರೇ ನಮ್ಮರು ಎಲ್ಲಿ ಇತ್ತಿದೆ ಓಡೋಗಿದ್ದ. ಯಾಕಂದ್ರೆ ಟಿಪ್ಪು ಸುಲ್ತಾನ್ ಜಯಂತಿ ಮಾಡಿದ್ರೆ ನಿಮ್ಮ ಸರ್ಕಾರಿ ಬೀಳ್ತದ ಅಂತ ಹೇಳಿ ಅವ ಎತ್ತಾನ ಒಬ್ಬ ಎತ್ತಾನವ ಯವ್ವ ನಾನೇನು ಮರ್ಯಾದೆ ಕಳಿಬೇಕಂತ ಯಾರು ಸೋಮನೆ ಗೊತ್ತಾಗಲ್ಲ. ಇವರೆಲ್ಲ ನೋಡಿ ಸಮಾಜಕ್ಕೂ ಏನೂ ಮಾಡಲಿಲ್ಲ, ಜನರಿಗೂ ಏನೂ ಮಾಡಲಿಲ್ಲ. ಗ್ರಾನೇಟದವ್ರಿಗೆ ಇಟ್ಟು ತೊಂದರೆ ಮಾಡ್ಯಾರ ಪಾಪ. ಅವು ಅಳತಾವು. ಅಲ್ಲಿ ಯಾರೂ ಜೀವನ ಮಾಡಲಾರಂಥ ಪರಿಸ್ಥಿತಿ ಇವತ್ತು ನಮ್ಮ ಸಮಾಜಕ್ಕೆ ಅಷ್ಟು ದೊಡ್ಡ ಅನ್ಯಾಯ ಮಾಡಿ ಮೀಸಲಾತಿ ಹೋರಾಟ ಮಾಡಿದಂಥ ಕೂಡಲಿಸಕ್ಕಂತ